ಆಳಂದ ಪಟ್ಟಣದ ಮಧ್ಯದ ರಸ್ತೆಯ ಅಗಲೀಕರಣ ಅಂದರೆ ಹಳೆ ತಹಸೀಲ್ ಕಚೇರಿಯಿಂದ ದರ್ಗಾ ಬೇಸ್ವರೆಗೂ ಅಗಲೀಕರಣ ಮಾಡಬೇಕೆನ್ನುವಂಥ ಬೇಡಿಕೆ ಬಹುಜನಗಳ ಬೇಡಿಕೆ ನಿಮ್ಮದಾಗಿತ್ತು. ಈ ಅಗಲೀಕರಣ ಮಾಡದೇ ಇದ್ದ ಕಾರಣಕ್ಕಾಗಿ ಅಲ್ಲಿ ವ್ಯಾಪಾರ ಆಗ್ತಾಯಿಲ್ಲ, ವ್ಯವಹಾರ ಆಗ್ತಾಯಿಲ್ಲ ಮತ್ತು ಓಡಾಡೋಕ್ಕೂ ಆಗ್ತಾಯಿಲ್ಲ. ಹಾಗಾಗಿ ನಾನು ಈ ಸಲ ತಮ್ಮ ಬೇಡಿಕೆಯನ್ನು ಪರಿಗಣಿಸಿ ಇವತ್ತು ಆಳಂದ ಪಟ್ಟಣದ ಅಗಲೀಕರಣದ ಕೆಲಸವನ್ನು ಕೈಗೆತ್ತಿಕೊಂಡಿದ್ದೀವಿ. ಅದು ನಡೀತಾ ಇದೆ. ನಿಮ್ಮೆಲ್ಲರೂ ಸಹಕಾರ ಕೊಡ್ತಾಯಿದ್ದೀರಿ. ನೀವು ಕೊಡ್ತಾ ಇರುವಂಥ ಸಹಕಾರಕ್ಕೆ ನನ್ನ ಧನ್ಯವಾದಗಳು. ಮತ್ತು ಆಳಂದ ಪಟ್ಟಣದಲ್ಲಿ ಇವತ್ತು ಕುಡಿಯ ನೀರಿನ ಸಮಸ್ಯೆ ಇದೆ. ಅದು ಬಗೆಹರಿಸೋದಕ್ಕೆ ಸುಮಾರು 69 ಕೋಟಿ ರೂಪಾಯಿ ಸರ್ಕಾರದಿಂದ ಮಂಜೂರು ಮಾಡಿಕೊಂಡು ಕಾಮಗಾರಿ ಶುರುವಾಗಿದೆ. ಇನ್ನೂ 5-6 ತಿಂಗಳಲ್ಲಿ ಆ ಕಾಮಗಾರಿ ಮುಗೀತದೆ. ಮನೆ ಮನೆಗೆ ನೀರು ಬರ್ತವೆ. ಅದಲ್ಲದೆ ರೊಚ್ಚು ನೀರು ಶುದ್ಧೀಕರಣ ಘಟಕವನ್ನು ಸುಮಾರು 9 ಕೋಟಿ ಖರ್ಚಿನಲ್ಲಿ ಕೊರಳಿ ಡ್ಯಾಮ್ ಹತ್ರ ನಾವು ಮಾಡ್ತಾಯಿದ್ದೇವೆ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹಣ ತಂದು ಆಳಂದ ಪಟ್ಟಣದ ಅಭಿವೃದ್ಧಿಯನ್ನು ಮಾಡ್ತಾಯಿದ್ದೇನೆ. ಅದಲ್ಲದೆ UGD ಅಂಡರ್ ಡ್ರೈನೇಜ್ ಅದಕ್ಕೂ ಕೂಡ ಸುಮಾರು 218 ಕೋಟಿ ರೂಪಾಯಿ ಎಸ್ಟಿಮೇಟ್ ಮಾಡಿಸಿ ಸರ್ಕಾರಕ್ಕೆ ಸಲ್ಲಿಸಿದ್ದೀವಿ. ಅದೊಂದು ಬಂದರೆ ಆಳಂದ ಪಟ್ಟಣದಲ್ಲಿ ಎಲ್ಲಿ ಕೂಡ ಗಟಾರ ಇರೋದಿಲ್ಲ, ಗಲೀಜಿರೋದಿಲ್ಲ, ಸ್ವಚ್ಛವಾದ ರಸ್ತೆ ಮತ್ತು ಸ್ವಚ್ಛವಾದ ಬದುಕಿರಲಿಕ್ಕೆ ಸಾಧ್ಯತೆ ಇದೆ. ಆ ಕೆಲಸವನ್ನು ಕೂಡ ಮಾಡ್ತಾಯಿದ್ದೇನೆ. ಈಗಾಗಲೇ ತಮಗೆ ಗೊತ್ತಿರುವ ಹಾಗೆ ನಾನು ಹಿಂದೆ ಶಾಸಕನಾಗಿದ್ದಾಗ ಶ್ರೀರಾಮ್ ಮಾರ್ಕೆಟಿನ ಇಡೀ ಪರಿಸರ ಆವರಣ ಅದನ್ನು ಸಿಮೆಂಟು ರಸ್ತೆಯಾಗಿ ಪರಿವರ್ತನೆ ಮಾಡಿದ ಮೇಲೆ ಅಲ್ಲಿ ಸಂತೆ ನಡೀತಾಯಿದೆ ವರ್ಷಕ್ಕೆ. ಇಲ್ಲಿದ್ದರೆ ಮಳೆಗಾಲದಲ್ಲಿ ಮಳೆ ಬಂದು ಹಂದಿಗಳು ಓಡಾಟ ಮತ್ತು ದನಗಳು ಓಡಾಟ ನಡೆದು ಹೊಲಸಾಗ್ತಾಯಿತ್ತು. ಈಗ ಆ ಕೆಲಸ ನಡೆದಿದೆ.